ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಲಾಕೃಷ್ಣ ಲಾಗ್ಸ್. ಇವತ್ತಿನ ವಿಡಿಯೋ ಮನೆಯಲ್ಲೇ ಈಸಿಯಾಗಿ ಖಾರ ಬುಂದಿ ಮಾಡೋದು ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೊಬೋದು. ಒಂದು 10-15 ನಿಮಿಷ ಟೈಮ್ ಇದ್ದರೆ ಸಾಕು, ಮಾಡ್ಕೊಬೋದು. ನೋಡಿ ಯಾವ ಥರ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚೆಯಿಂದ ತರೋ ಮಿಕ್ಚರ್ಗೂ ಅಂದರೆ ಖಾರ ಬುಂದಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗಾದರೆ ಬನ್ನಿ, ಬೇಕಾಗುವ ಪದಾರ್ಥಗಳು: ಕಡಲೆ ಹಿಟ್ಟು 1 ಬೌಲು, ಅರ್ಧ ಬೌಲು ಅಕ್ಕಿ ಹಿಟ್ಟು. ಕಡಲೆ ಹಿಟ್ಟು 2 ಭಾಗ ಆದರೆ ಅಕ್ಕಿ ಹಿಟ್ಟು 1 ಭಾಗ ಹಾಕ್ಕೊಬೇಕು. ಖಾರಕ್ಕೆ ರೆಡ್ ಚಿಲ್ಲಿ ಪೌಡರು 2 ಚಮಚ, ಅರಿಶಿನ 1 ಚಮಚ, ಬೆಳ್ಳುಳ್ಳಿ 1 ಜಜ್ಜಿರೋದು, ಕರಿಬೇ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ, ಅವಲಕ್ಕಿ 1 ಹಿಡಿಯಷ್ಟು, ಕಡಲೆಪಪ್ಪು 1 ಹಿಡಿಯಷ್ಟು, ಕಡಲೆಕಾಯಿ ಬೀಜ 1 ಹಿಡಿಯಷ್ಟು. ಒಂದು ಅಗಲವಾಗಿರೋ ಪ್ಲೇಟ್ ಆರ್ ಬೌಲ್ ತಗೊಳ್ಳಿ. ನಾನು ಮಿಕ್ಸ್ ಮಾಡೋಕ್ಕೆ ಪ್ಲೇಟ್ ತಗೊತಾ ಇದ್ದೀನಿ. ಇದು ಜರಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು. ರುಚಿಗೆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಉಪ್ಪು, ಖಾರ, ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈಯಾಗೆ ಫಸ್ಟ್ ಉಪ್ಪು ಖಾರ ಎಲ್ಲ ಹಿಟ್ಟಿಗೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊತ ದೋಸೆ ಹಿಟ್ಟು ಅದಕ್ಕೆ ಈ ಹಿಟ್ಟಿಗೆ ನೀರು ಹಾಕ್ಕೊತ ಮಿಕ್ಸ್ ಮಾಡ್ಕೊಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದೇ ಸಲ ಹಾಕಬಾರ್ದು. ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ರೆ ಗಂಟು ಆಗೋಗುತ್ತೆ. ಸ್ವಲ್ಪನೇ ನೀರು ಸೇರಿಸ್ಕೊತ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ಯಾವ ಹದಕ್ಕೆ ಇರುತ್ತೋ ತೆಳ್ಳಗೆ, ತುಂಬ ನೀರು ಹಾಕಬಾರ್ದು, ಹಾಗಂತ ತುಂಬ ಗಟ್ಟಿನೂ ಇರಬಾರ್ದು. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಹದಕ್ಕಿರಬೇಕು. ನಾವು ಕೈಯಲ್ಲಿ ಎತ್ತ ಮೇಲೆಯಿಂದ ಬಿಟ್ಟರೆ ಈಸಿಯಾಗಿ ಈ ಥರ ಬೀಳ್ತಾ ಇರಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಬೂಂದಿ. ಈಗ ಒಂದು ಅರ್ಧ ಸ್ಪೂನ್ ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ. ಅಡುಗೆ ಸೋಡಾ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹಾಕ್ಕೊತಾ ಇರೋದು. ನೋಡಿ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲಿ. ಈಗ ಇನ್ನೊಂದು ಸೈಡು ಪ್ಯಾನ್ ಇಟ್ಕೊಂಡು ಎಣ್ಣೆ ಏನು ಹೀಗಿದೆ ಅಂದ್ಕೊಂಬಿಡಿ. ಇದಕ್ಕೆ ಮುಂಚೆ ಇದರಲ್ಲಿ ಸ್ವೀಟ್ ಬೂಂದಿ ಮಾಡಿದೆ, ಅದೇ ಎಣ್ಣೆನ ಈಗ ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ ನಾನು. ಬೆಳಗ್ಗೆ ಸ್ವೀಟ್ ಬೂಂದಿ ಮಾಡಿದ್ದೆ. ನೋಡಿ ಈ ಥರ ಸೌಟಲ್ಲಿ ಹಾಕ್ಕೊತ ನಿಧಾನಕ್ಕೆ ತಟ್ಟಿದ್ರೆ ರೌಂಡಾಗಿ ಬೀಳತ್ತೆ ಎಣ್ಣೆಯಲ್ಲಿ. ಇದೇ ಥರ ಎಲ್ಲನೂ ಹಾಕ್ಕೊಂಡು ಎಣ್ಣೆಗೆ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ನೋಡಿ ಇದೇ ಥರ ಆ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದೊಂದು ಕಲರ್ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗತ್ತೆ ಬೂಂದಿ ಯಾವ ಥರ ಇರಬೇಕು ಅಂತ. ನೋಡಿ ಈ ಅದಕ್ಕಿದ್ರೆ ತೆಗೆದುಕೊಳ್ಳೋಣ. ತುಂಬ ಹೈ ಫ್ಲೇಮು ಬೇಡ, ಹಾಗಂತ ಸ್ಲಿಮ್ಮು ಬೇಡ, ಮೀಡಿಯಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಕೋವಾಗ ಮಾತ್ರ ಹೈ ಫ್ಲೇಮಲ್ಲಿ ಇರಲಿ ಉರಿ. ಈಗೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಮತ್ತೆ ಒಂದ್ಸಲಿ ಉರಿನ ಹೈ ಫ್ಲೇಮಲ್ಲಿ ಇಟ್ಟು ಮತ್ತೆ ಬೂಂದಿ ಸೌಟಿಂದ ಹಾಕ್ಕೊಳ್ಳಿ. ನೋಡಿ ಇದೇ ಥರ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಎಲ್ಲನೂ ಉಳಿದಿರೋ ಹಿಟ್ಟಿಂದ ಎಲ್ಲ ಅದೇ ಥರ ಎಲ್ಲ ಖಾರ ಬೂಂದಿ ಮಾಡ್ಕೊಳ್ಳೋಣ. ನೋಡಿ ಇದು ಇನ್ನೊಂದು ಬ್ಯಾಚು. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಒಂದು ಅರ್ಧ ಸೌಟ್ ಹಾಕಿದ್ರೆ ಸರೋಗುತ್ತೆ ಎಣ್ಣೆಗೆ. ಎಣ್ಣೆ ಕಡಿಮೆ ಇದೆಲ್ಲ ಅದಕ್ಕೆ. ನೀವು ಜಾಸ್ತಿ ಎಣ್ಣೆ ಹಾಕ್ಕೊಳಂಗಿದ್ರೂ ಹಾಕ್ಕೊಳ್ಳಿ, ಅಂದರೆ ನಾನು ವೇಸ್ಟ್ ಆಗತ್ತೆಲ್ಲ ಅಂತ ಸ್ವಲ್ಪ ಎಣ್ಣೆಯಲ್ಲೇ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ನಾನು ಏನಕ್ಕೂ ಯೂಸ್ ಮಾಡಲ್ಲ ಈ ಎಣ್ಣೆನ. ಒನ್ಸ್ ಡೀಪ್ ಫ್ರೈ ಆದಮೇಲೆ ಮತ್ತೆ ಅದನ್ನು ಯೂಸ್ ಮಾಡೋದು ಬೇಡ ಅಂತ ಅಷ್ಟೇ. ನೋಡಿ ಎಲ್ಲನೂ ಈ ಥರ ಫ್ರೈ ಮಾಡಿ ಎಲ್ಲ ಖಾರ ಬೂಂದಿ ರೆಡಿ ಆದಮೇಲೆ ಈಗ ಅದೇ ಎಣ್ಣೆಗೆ ಕಡಲೆ ಬೀಜ ಹುರ್ಕೊಳ್ಳೋಣ. ಹಾಕ್ಕೊಂಡು ಕಡಲೆ ಬೀಜ ಸೇರಿಸ್ಕೊಂಡು ಇದು ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಅವಲಕ್ಕಿ ಸ್ವಲ್ಪ ಈ ಥರ ಸೌಟಿದ್ರೆ ಸೌಟಲ್ಲಿ ಹಾಕ್ಕೊಳ್ಳಿ. ಅವಲಕ್ಕಿ ಕಡಲೆ ಬೀಜ ಹುರ್ಕೊಂಡು ಖಾರ ಬೂಂದಿಗೇನೆ ಅವಲಕ್ಕಿ ಮತ್ತು ಕಡಲೆ ಬೀಜನ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈಗ ಕಡಲೆಪಪ್ಪು ಸೇರಿಸ್ಕೊಂಡು ಇದೇನು ಜಾಸ್ತಿ ಫ್ರೈ ಮಾಡೋದು ಅವಶ್ಯಕತೆ ಬರಲ್ಲ. ಕಡಲೆಪಪ್ಪು ಸುಮ್ಮನೆ ಹಂಗಾಕಿ ತೆಗೆದ್ರೂ ಆಯಿತು. ಕಡಲೆಪಪ್ಪು ಹಾಕಿದ್ಮೇಲೆ ಕರಿಬೇ ಸೊಪ್ಪು ಮತ್ತು ಬೆಳ್ಳುಳ್ಳಿ ಅವೆರಡೂ ಸೇರಿಸ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ತೆಗೆದುಕೊಂಡು ಖಾರ ಬೂಂದಿಗೆ ಸೇರಿಸ್ಕೊಳ್ಳೋಣ. ಖಾರ ಬೂಂದಿಗೆ ಸೇರಿಸ್ಕೊಂಡು ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಳ್ಳೋಣ. ಈಗ ಮುಂಚೆನೇ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೆ. ಈಗ ಉಳಿದಿರೋ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಉಪ್ಪು ಸಾಕಾಗಿಲ್ಲ ಅಂದರೆ ಮತ್ತೆ ಸೇರಿಸ್ಕೋಬೋದು ಉಪ್ಪು ಖಾರ. ನೋಡಿ ಫಸ್ಟ್ ಇದೆಲ್ಲ ಮಿಕ್ಸ್ ಮಾಡಿ ಈಗ ಖಾರ ಬೂಂದಿಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ರೀತಿ ಎಲ್ಲ ಫುಲ್ಲು ಈ ನಾವು ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ಟು
ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ 1 ವಾರ 15 ದಿನ ಏನಾಗಲ್ಲ, ಫ್ರೆಶ್ ಆಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಖಾರ ಬೂಂದಿ. ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.